ನಾನು ಅಗಸಿ ಹಿಂಡಿ ಮಾಡೋದು ತೋರಿಸ್ತೀನಿ. ಅಗಸಿ ಹಿಂಡಿ ಇವನ್ನ ಸ್ವಲ್ಪ ಹಾಕೊಂಡು ಹುರ್ಕೋಬೇಕು. ತೂಕ ಇಳಿಕೆ ಮಾಡೋರಿಗೆ ಹೌದು, ಇದು ತುಂಬಾನೇ ಒಳ್ಳೇದು. ಹಾಗೆ ಮಾಡಿದರೆ ಸ್ವಲ್ಪ ಅಂಟುಗಂಡಂಗೆ ಆಗುತ್ತೆ. ಇದು ಖಾರ ಜಾಸ್ತಿ ಇಡಿ, ಬೆಳ್ಳುಳ್ಳಿ ಗಡ್ಡೆ ಚೆನ್ನಾಗಿ ಸಣ್ಣ ಹಾಕಿ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ಯಾವ ಒಂದು ವಿಶೇಷವಾದ ಖಾದ್ಯವನ್ನ ಮಾಡಿ ತೋರಿಸ್ತೀರಾ? ನಾನು ಅಗಸಿ ಹಿಂಡಿ ಮಾಡೋದು ತೋರಿಸ್ತೀನಿ. ಅಗಸಿ ಹಿಂಡಿ. ಹೌದು. ಇದರಲ್ಲಿ ಎಲ್ಲ ರೋಗ ನಿರೋಧಕ ಶಕ್ತಿನೂ ಇದೆ. ಹೌದು. ಕ್ಯಾನ್ಸರ್ ನಿರೋಧಕ, ಮತ್ತೆ ಶುಗರು, BP, ಮಧುಮೇಹಿಗಳಿಗೆ ಇದು ಒಳ್ಳೆಯದು. ಯಾಕೆಂತಂದ್ರೆ ರಕ್ತದಲ್ಲಿರುವಂತಹ ಸಕ್ಕರೆಯ ಪ್ರಮಾಣವನ್ನ ಇದು ಕಡಿಮೆ ಮಾಡುತ್ತೆ. ಮತ್ತೆ ಇದು ಕೂದಲಿನ ಬೆಳವಣಿಗೆಗೂ ಬಹಳ ಒಳ್ಳೆಯದು. ಮತ್ತೆ ಇದನ್ನ ಚರ್ಮಕ್ಕೂ ಒಳ್ಳೇದು. ಬೆಳಿಗ್ಗೆ ಇದನ್ನ ಒಂದು ಸ್ಪೂನು ಮೊಸರು ಜೊತೆಯಲ್ಲಿ ತಿಂದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಮತ್ತೆ ಇದರಲ್ಲಿ ಏನು ನಾರಿನಾಂಶ ತುಂಬಾನೇ ಜಾಸ್ತಿ ಇರುತ್ತೆ. ಹೌದು. ಹಾಗಾಗಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆ ಏನಾದರೂ ಇದ್ರೆ ಇದನ್ನ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ಅದೆಲ್ಲವೂ ನಿವಾರಣೆ ಆಗುತ್ತೆ. ಒಂದಲ್ಲ ಎರಡಲ್ಲ, ಹೀಗೆ ಹೇರಳವಾಗಿ ಆರೋಗ್ಯಕರ ಅಂಶಗಳನ್ನೇ ಒಳಗೊಂಡಿರುವಂತಹ ಅಗಸೆ ಬೀಜಗಳಿಂದ ಅಮ್ಮ ಚಟ್ನಿ ಪುಡಿಯನ್ನ ಯಾವ ರೀತಿ ಮಾಡ್ತಾರೆ ಅಂತ ಬನ್ನಿ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಅಗಸಿ ಹಿಂಡಿ ಮಾಡ್ತಾ ಇದ್ದಾನೆ. ಅಗಸಿ ಹಿಂಡಿನ ಇವನ್ನ ಸ್ವಲ್ಪ ಹಾಕೊಂಡು ಹುರ್ಕೋಬೇಕು. ಎಷ್ಟು ತಗೊಂಡಿದ್ದೀರಮ್ಮ? ಇವನ್ನ ಒಂದು 200 ಗ್ರಾಮ್ ತಗೊಂಡಿದ್ದೀನಿ. ಓಕೆ. 200 ಗ್ರಾಮ್ನಾಗ ಇದರಲ್ಲಿ 2 ಸಲ ಹುರ್ಕೊಂತೀನಿ. ತಗ್ಗಿರೋಂಥ ಒಂದು ಪಾತ್ರೆನ. ಹೌದು, ಪಾತ್ರೆ ತಗೊಂಡು 2 ಸರಿ ಹುರ್ಕೊಂತೀನಿ. ಇದನ್ನ ಸಣ್ಣ ಉರಿಯಲ್ಲೇ ಇಡಬೇಕು, ಜೋರು ಉರಿ ಇಡಂಗಿಲ್ಲ. ಸಣ್ಣ ಉರಿಯಲ್ಲೇ ಆದರೆ ಚೆನ್ನಾಗಿ ಇದಾಗ್ತಾವೆ. ಆಮೇಲೆ ಇನ್ನೊಂದು, ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚು ಹುರ್ಕೋಬಾರ್ದು. ಹೌದು, ಸ್ವಲ್ಪ. ಹೌದು, ಹಂಗಂದ್ರೆ ಚೆನ್ನಾಗಿ ಉರಿತಾವೆ ಇವು. ಆ ಎಲ್ಲ ಅಗಸೆ ಬೀಜಗಳಿಗೂ ಹಂಚು ಅಥವಾ ಏನು ಬಾಂಡ್ಲೆ ಬಳಸ್ತಿದೀವಲ್ಲ, ಇದು ಬಾಂಡ್ಲೆ, ಅದರ ತಳ ಬಡಿಯೋ ಹಾಗಿರ್ಬೇಕು. ಹೌದು ಹೌದು. ನಾವು ಆಗ್ಲೇ ಹಂಚಿನಲ್ಲಿ ಬಿಸಿ ಮಾಡ್ಕೊಳಕ್ ನೋಡಿದ್ವಿ. ಅವು ಯಾವ ತರ ಸಿಡಿದ್ವು ಅಂತಂದ್ರೆ ಎಲ್ಲವೂ ಹೊರಗಡೆ ಪಟಪಟ ಅಂತ ಸಿಡಿದು ಆ ಕಡೆ ಈ ಕಡೆ ಬೀಳೋ ಸಾಧ್ಯತೆ ಹೆಚ್ಚಿರುತ್ತೆ. ಅದನ್ನೇ ನಾವು ಅನುಭವಿಸಿದ್ವಿ ಕೂಡ. ಹಾಗಾಗಿ ಈ ತರ ಒಂದು ಸ್ವಲ್ಪ ಆಳ ಇರುವಂತಹ ಪಾತ್ರೆಯನ್ನ ತಗೊಂಡು ಮಾಡಿ ಇದನ್ನ ಹುರ್ಕೊಂಡ್ರೆ ಅದು ಸಿಡಿಯೋದಿಲ್ಲ. ಸಿಡಿದ್ರು ಕೂಡ ಆಚೆ ಬೀಳಲ್ಲ ಆಚೆ. ಸ್ವಲ್ಪ ಅಂಟು ಜಾಸ್ತಿ ಇವು, ಅಂಟಿರುತ್ತೆ. ಈಗ ಸಿಡಿಯೋದು ಶುರುವಾಯ್ತಲ್ಲ, ಇವಾಗ ಈ ಥರ ಹಾಕೋಬೇಕು. ಪೂರ್ತಿ ಹುರಿದಿವೆ ಅಂತ ಹೆಂಗೆ ಗೊತ್ತಾಗುತ್ತಮ್ಮ? ಇವು ಇದು ಕಲರು ಚೇಂಜ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೊಟ್ಟೆ ಹೊಡೆದಂಗೆ ಆಗುತ್ತದು, ಕಾಣಲ್ಲ. ಅದು ಸ್ವಲ್ಪ ಬಿರುಕು ಬಿಡುತ್ತದು. ಅಷ್ಟಾದ್ರೆ ಸಾಕಲ್ಲ, ಸ್ವಲ್ಪ ಚಟಪಟ ಅಂದ್ರೆ ಸಾಕು. ಇಷ್ಟು ಚಟಪಟ ಹುರ್ಕೊಳ್ಳೋದು, ಹುರ್ಕೊಳ್ಳೋದೇನು ಬೇಡ. ಇಷ್ಟು ಸಾಕು. ಆಯ್ತಾ? ಆಯ್ತು, ಇಷ್ಟ ಆದ್ರೆ ಇವಾಗ ಹಾಕ್ಕೊಳ್ತೀನಿ. ಅಗಸೆಯಿಂದಾಗುವಂತಹ ಆರೋಗ್ಯಕರ ಲಾಭಗಳು ಒಂದಲ್ಲ ಎರಡಲ್ಲ. ಹೃದಯದ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಹೃದಯದ ಆರೋಗ್ಯಕ್ಕೆ, ಕ್ಯಾನ್ಸರಿಗೆ, ಆಮೇಲೆ ಶುಗರ್ನವರಿಗೆ, ಹೌದು, ಮಧುಮೇಹಕ್ಕೆ ಕೂಡ ಇದು ಒಳ್ಳೆಯದು. ಹೌದು ಹೌದು. ಇದು ಪ್ರತಿಯೊಬ್ಬರೂ ಆ ಕಾಯಿಲೆ ಅಂತ ಅಲ್ಲ, ದಿನಂಪ್ರತಿ ಪ್ರತಿಯೊಬ್ಬರು ಇದನ್ನು ಸೇವಿಸ್ಬೇಕು. 1 ಸ್ಪೂನ್ 2 ಸ್ಪೂನ್. ಹೌದು. ಬ್ಲಡ್ ಸರ್ಕ್ಯುಲೇಷನ್, ರಕ್ತದಲ್ಲಿರುವಂತಹ ಸಕ್ಕರೆಯ ಅಂಶವನ್ನ ನಿಯಂತ್ರಣದಲ್ಲಿಡುತ್ತೆ. ಹೌದು. ಈಗ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ ಇದರಲ್ಲಿ, ಹಾಗಾಗಿ ಅದು ಕೂಡ ತುಂಬಾ ಒಳ್ಳೆಯದು. ಮತ್ತೆ ತೂಕ ಇಳಿಕೆ ಮಾಡೋರಿಗೆ ಇದು ತುಂಬಾನೇ ಒಳ್ಳೆಯದು. ಇವತ್ತಿನ ದಿನಮಾನದಲ್ಲಿ ಎಲ್ಲರೂ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಾನೆ ಪ್ರಯತ್ನ ಪಡ್ತಾ ಇರ್ತೀವಿ, ಅಥವಾ ತೂಕವನ್ನ ಇಳಿಸೋದಕ್ಕೆ ನೋಡ್ತಾ ಇರ್ತೀವಿ. ಸ್ವಲ್ಪ ಚಟಪಟ ಅಂದಿದೆ, ಸಾಕಲ್ವಾ? ಓಕೆ. ಇವನ್ನ ಹುರಿದ ತಕ್ಷಣ ಮಿಕ್ಸಿಗೆ ಹಾಕಬಾರ್ದು. ಯಾಕಂದರೆ ಇದರಲ್ಲಿ ಆಯಿಲ್ ಭಾಳ ಇರುತ್ತೆ. ಹಾಗಾಗಿ ಸ್ವಲ್ಪ ಆರಬೇಕಿದು. ಅದೆಲ್ಲ ಒಂಥರ ಅಂಟಂಟು ಆಗಿಬಿಡುತ್ತಿದ್ದು ತಕ್ಷಣ ಹುರಿದ್ರೆ. ನೋಡಿ, ಬರೀ ಹುರಿದಾಗಲೇ ಎಣ್ಣೆ ಅಂಶ ಬಿಟ್ಬಿಟ್ಟಿದೆ. ಹೌದು, ಇದೆ ಎಷ್ಟು ಎಣ್ಣೆ ಅಂಶ ಬಿಟ್ಟಿದೆ.
ಕೈಗೆ ಹತ್ತಾ ಇದೆ ಎಣ್ಣೆ. ಹಾಗಾಗಿ ಸಂಪೂರ್ಣವಾಗಿ ಆರ್ಬೇಕ್ರಾ? ಹೌದು, ಸಂಪೂರ್ಣವಾಗಿ ಹುರಿದ ಮೇಲೆ. ಹೌದು ಅಮ್ಮ, ಈಗ ಅಗಸೆ ಬೀಜಗಳನ್ನ ಹುರಿದಿಟ್ಟು ಒಂದು 10 ನಿಮಿಷ ಆಗಿದೆ. ಇವೀಗ ಚೆನ್ನಾಗಿ ಆರಿವೆ ಅಲ್ವಾ? ಆರಿದವು. ಈಗ ಪುಡಿ ಮಾಡ್ಕೊಳ್ಳೋಣ ಇದನ್ನ. ಓಕೆ. ಮಿಕ್ಸಿಗೆ ಹಾಕಿ ಜಾರಿಗೆ ಹಾಕೊಳ್ತಾ ಇದ್ದಾನೆ. ಅಗಸೆ ಬೀಜ ಆಯಿಲ್ಲು ಜಾಸ್ತಿ ಇರುತ್ತೆ, ಅಂಟು ಜಾಸ್ತಿ ಇರುತ್ತೆ. ಓಕೆ. ಹಾಗೆ ಮಾಡಿದರೆ ಸ್ವಲ್ಪ ಅಂಟು ಗಂಡಂಗೆ ಆಗುತ್ತೆ. ಅದಕ್ಕೆ 4 ಸ್ಪೂನ್ ಕಡಲೆ ಹಾಕೊಳ್ತಾ ಇದ್ದೀನಿ. 4 ಸ್ಪೂನ್ ಕಡಲೆ, 1.5 ಸ್ಪೂನ್ ಉಪ್ಪು. ಓಕೆ. 7-8 ಸ್ಪೂನು. ಇದು ಖಾರ ಜಾಸ್ತಿ ಹಿಡಿಯುತ್ತೆ. ಓಕೆ. ಹಾಗಾಗಿ 8 ಸ್ಪೂನ್ ಅಚ್ಚ ಖಾರದ ಪುಡಿ. 8 ಸ್ಪೂನ್ ಅಚ್ಚ ಖಾರದ ಪುಡಿ. 1 ಬೆಳ್ಳುಳ್ಳಿ ಗಡ್ಡೆ. ಒಂದೇ. ಆಮೇಲೆ ಹೆಸರು ಮಾಡ್ಕೊಂಡಿದ್ದೀರಾ ಅಷ್ಟೇ? ಅಷ್ಟೇ. ಸಿಪ್ಪೆ ಇದೆ? ಸಿಪ್ಪೆ ಇದೆ. ಸಿಪ್ಪೆ ತೆಗ್ದಿಲ್ಲ. 2 ಸ್ಪೂನು ಬೆಲ್ಲ. ಓಕೆ. ಇಷ್ಟು ಹಾಕ್ಕೊಂಡು ಇದಕ್ಕೆಲ್ಲ ಸಾಮಗ್ರಿಗಳನ್ನೂ ಹಾಕ್ಕೊಂಡಿದ್ದೀನಿ. ಉಪ್ಪು, ಖಾರ ಪುಡಿ, ಬೆಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ ಹಾಕ್ಕೊಂಡು ಇವಾಗ ಇದನ್ನು ರನ್ ಮಾಡ್ತೀನಿ. ಇವಾಗ ಚೆನ್ನಾಗಿ ಸಣ್ಣಗಿದೆ. ಸಾಕಾ? ಇಷ್ಟಾದ್ರೆ ಸಾಕು. ಆಯ್ತು. ಇವಾಗ ಹಾಗಿದ್ರೆ ಹೌದು. ಇದನ್ನು ಇದರಲ್ಲಿ ಸ್ವಲ್ಪ ಆರ್ಬೇಕಿದು. ಬಿಸಿ ಇರುತ್ತಲ್ಲ, ಮಿಕ್ಸಿಗೆ ಹಾಕಿ ಇದಕ್ಕೆ ತೆಗಿತೀನಿ. ತಟ್ಟೆಯಲ್ಲಿ ತೆಗಿತೇನೆ. ಎಷ್ಟು ಚಂದ ಕಲರ್. ಹೌದು, ಬಹಳ ಚಂದ ಬಣ್ಣ ಆಕರ್ಷಕವಾಗಿ ಬಂದಿದೆ. ಹೌದು. ಆದ್ರೆ ಇದನ್ನ ಬಿಸಿ ಬಿಸಿ ಇದ್ದಾಗಲೇ ಡಬ್ಬಿಗೆ ಹಾಕಿ ಎತ್ತಿಡೋ ಹಾಗಿಲ್ಲ. ಹೌದು, ಆರ್ಬೇಕಿದು ಪುಡಿ. ಹೌದು. ತಡಿಬೇಕಲ್ಲ. ಹೌದು. ಇದು ಎಷ್ಟು ದಿವಸ ಎತ್ತಿಟ್ಕೊಂಡು ತಿನ್ಬೋದಮ್ಮ? ಇದು 7-8 ದಿವಸ ಎತ್ತಿಟ್ಕೊಂಡು. ಒಂದು ವಾರ ಅಷ್ಟೇ? ಹೌದು. ಕೆಟ್ಟೋಗ್ಬಿಡುತ್ತಾ? ಕೆಡಲ್ಲ, ತಿನ್ಬೋದು. ಅದು ಜಾಸ್ತಿ ಉಪಯೋಗಿಸ್ಬೇಕು ಇದನ್ನ. ಕಂಪಲ್ಸರಿ ರೊಟ್ಟಿ ಚಪಾತಿಗೆ ಇದಕ್ಕೆ ಮೊಸರು ಹಾಕೊಂಡು ತಿನ್ಬೇಕು. ಇದು ಮೊಸರು ಹಾಕೊಂಡು ತಿಂದಷ್ಟು ರುಚಿ ಜಾಸ್ತಿ. ಆಮೇಲೆ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ಎಲ್ಲವನ್ನ ಹಾಕಿ ಸಲಾಡ್ ಮಾಡಿದಾಗ ಇದ್ರ ಪುಡಿ ಹಾಕಬೇಕು. ತರಕಾರಿಗಳನ್ನೆಲ್ಲ ಹೆಚ್ಚು ಹಾಕಿ ಸ್ವಲ್ಪ ಅದಕ್ಕೆ ಮೊಸರು ಹಾಕಿ 1 ಚಮಚ ಇದನ್ನ ಹಾಕಿ ತಿಂದ್ರೆ ಆ ಸಲಾಡ್ ತುಂಬಾ ರುಚಿಕರವಾಗಿರುತ್ತೆ. ಹಿಂದೆ ನಾವು ಹೆಸರಿಟ್ಟನ್ನ ಮಾಡಿ ತೋರಿಸಿದ್ವಿ. ಆ ಸಂಚಿಕೆಯಲ್ಲಿ ಯಾವ ರೀತಿ ಸಲಾಡ್ ಮಾಡೋದು ಅಂತ ಅಮ್ಮ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇದರಿಂದಲೂ, ಈ ಅಗಸೆ ಚಟ್ನಿ ಪುಡಿಯಿಂದಲೂ ಸಲಾಡ್ ಅನ್ನ ನೀವು ಮಾಡ್ಕೋಬಹುದು. ಅಗಸೆ ಬೀಜದ ಹಿಂಡಿ ರೆಡಿ ಆಗಿದೆ. ಇದನ್ನು ತಿಂದು ಟೇಸ್ಟ್ ಹೆಂಗಿದೆ ಅಂತಂದು ನಿಮ್ಮ ಉಪಸ್ಥಿತಿಯಲ್ಲೇ ತಿಂದ್ಬಿಟ್ಟು ಹೇಳ್ಬಿಡ್ತೀನಿ. ಈ ಅಗಸೆ ಬೀಜಗಳನ್ನ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಕಹಿಯಾಗಿರುತ್ತೆ. ಇವು ಹುರ್ಕೊಂಡು ತಿನ್ನೋದು ಸೂಕ್ತ. ಅದರಲ್ಲೂ ಈ ರೀತಿ ಚಟ್ನಿ ಪುಡಿಯನ್ನ ಮಾಡ್ಕೊಂಡ್ಬಿಟ್ರೆ ನಾವು ಅನ್ನದ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ರೊಟ್ಟಿ ಜೊತೆಗೆ ತಿನ್ಬೋದು, ಇಡ್ಲಿ ಜೊತೆಗೆ ತಿನ್ಬೋದು, ದೋಸೆ ಜೊತೆಗೆ ತಿನ್ಬೋದು. ಹೀಗೆ ಎಲ್ಲದ್ರ ಜೊತೆಗೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ, ತಿನ್ಬಹುದು. ಬನ್ನಿ, ಈಗ ತಡ ಮಾಡದೆ ಇದರ ರುಚಿಯನ್ನ ತಿಂದು ನಮಗೆ ತಿಳಿಸ್ಬಿಡ್ತೀನಿ. ಚೆನ್ನಾಗಿದೆಯಮ್ಮ? ತುಂಬಾ ಚೆನ್ನಾಗಿದೆ. ಸರಿಯಾದ ಹದಕ್ಕೆ ಅಗಸೆ ಬೀಜಗಳನ್ನ ಹುರ್ಕೊಳ್ಳೋದು ತುಂಬಾ ಮುಖ್ಯ. ಹುರ್ಕೊಂಡಾಗ ತುಂಬಾ ರುಚಿಯಾಗಿರುತ್ತೆ ಈ ಅಗಸೆ ಬೀಜಗಳು. ಕಹಿಯ ಅಂಶ ಕಡಿಮೆ ಆಗುತ್ತೆ. ಮತ್ತೆ ನೀವಿಲ್ಲಿ ನಾಟಿ ಬೆಳ್ಳುಳ್ಳಿಯನ್ನ ಬಳಸಿರೋದು ತುಂಬಾ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಅವುಗಳ ಕಂಪು ನನಗೆ ಸಿಗ್ತಾ ಇದೆ. ಖಾರವಾಗಿ ಚೆನ್ನಾಗಿದೆ. ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕಿರೋದು, ಖಾರ ಮುಂದಿದೆ. ಅನ್ನದ ಜೊತೆಗೆ ಬೆರೆಸ್ಕೊಂಡು ತಿಂದಾಗ ಅದೆಲ್ಲ ಕರೆಕ್ಟಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಅನ್ನ ತುಪ್ಪದ ಜೊತೆಗೆ, ಅನ್ನ ಮೊಸರಿನ ಜೊತೆಗೆ, ಸಲಾಡ್ಗಳಿಗೆ ಸೌತೆಕಾಯನ್ನು ಹೆಚ್ಚಿ ಮೊಸರಿನ ಜೊತೆಗೆ ಬೆರೆಸಿ ಸ್ವಲ್ಪ ಈ ಪುಡಿಯನ್ನು ಹಾಕ್ಕೊಂಡು ತಿಂದಾಗ ಅದ್ಭುತವಾದ ರುಚಿ ಇರುತ್ತೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಚಪಾತಿಗೆ ಸೌರು ಕೊಟ್ಟಾಗ ರೋಲ್ ಮಾಡಿ ಮಕ್ಕಳು ಚಪ್ಪರಿಸ್ಕೊಂಡು ತಿಂತಾರೆ. ಹೀಗೆ ಇದನ್ನು ಸಾಕಷ್ಟು ಅಡುಗೆಗಳ ಜೊತೆಗೆ ನಾವು ತಿನ್ನಬಹುದು. ಮತ್ತು ಇದರಲ್ಲಿ ಹೇರಳವಾಗಿ ನಾವಾಗಲೇ ಹೇಳಿದ ಹಾಗೆ ಆರೋಗ್ಯಕರ ಅಂಶಗಳು ಇವೆ. ನೋಡಿದ್ರಲ್ಲ ವೀಕ್ಷಕರೇ, ಅತ್ಯದ್ಭುತವಾಗಿ ಆರೋಗ್ಯಕರವಾದಂತಹ ಅಗಸೆ ಬೀಜದ ಹಿಂಡಿಯನ್ನು ಅಥವಾ ಚಟ್ನಿ ಪುಡಿಯನ್ನು ಈ ಒಂದು ಸಂಚಿಕೆಯಲ್ಲಿ ಅಮ್ಮ ತುಂಬಾ ಸರಳವಾಗಿ ಅತ್ಯದ್ಭುತವಾಗಿ ಮಾಡಿ ತೋರಿಸಿದ್ರು. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ಪಾರಂಪರಿಕ ಶೈಲಿಯ ಅತ್ಯದ್ಭುತ ಖಾದ್ಯಗಳನ್ನು ನಾವು ನಮ್ಮ ವಿಶಿಷ್ಟ ರುಚಿಯ ಮುಖೇನ ಪರಿಚಯಿಸ್ತಾನೆ ಹೋಗ್ತೇವೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ.